ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಈ ಕಾಂಪ್ಲೆಕ್ಸ್ ಅಲ್ಲದೇ ಒಂದು ಸಿಂಪಲ್ ಆಗಿ ನಮ್ಮ ಬಾಡಿನ ಸ್ಟ್ರೆಂತ್ ಮಾಡ್ತಕ್ಕಂಥದ್ದು, ಮನೇಲೇ ಇಟ್ಕೊಂಡು ನಮ್ಮ ಒಂದು ಸ್ಟ್ರೆಂತ್ ಬಾಡಿ ಆಗಿರ್ಬೋದು, ನಮ್ಮ ಮೆಂಟಲಿ ಆಗಿರ್ಬೋದು ಮಾಡ್ಕೊಳ್ತಕ್ಕಂತಹ ಟೆಕ್ನಿಕ್ಸ್ ಯಾವ್ದಾದ್ರು ಇದ್ದರೆ ನನಗೆ ಹೇಳಿ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು. ಸ್ನೇಹಿತರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಡೀ ನಮ್ಮ ದೇಹವನ್ನು, ನಮ್ಮ ಇಡೀ ಮಾತನ್ನು ಆರ್ಗನೈಸ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ. ಸೊ ಅದೇ ರೀತಿ ನಾನು ಇದನ್ನು ರೈನ್ಬೋ ಟೆಕ್ನಿಕ್ ಅಂತ ಹೇಳ್ತೀನಿ. ಹೇಗೆ 7 ಬಣ್ಣಗಳಿರುತ್ತೋ ಹಾಗೆ 7 ಟೆಕ್ನಿಕ್ಸ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆ ಕಲರ್ಫುಲ್ ರೀತಿ ನಮ್ಮ ಲೈಫ್ ಕಲರ್ಫುಲ್ ಆಗುತ್ತೆ. ಸೊ ಹಾಗಾದರೆ ಅದಕ್ಕಿಂತ ಮುಂಚೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಹಾಗೆ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾವು ಫಸ್ಟು ಮೊದಲನೇದಾಗಿ ನಾವು ಏನು ಅಂದ್ಕೊಳ್ಬೇಕು ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಐ ಆಮ್ ಮೀನ್ ಡಿವೈನ್ ಸೋಲ್. ಸೊ ನನ್ನ ಆತ್ಮ, ಒಂದು ಪವಿತ್ರವಾದಂತಹ ಆ ಆತ್ಮವನ್ನು ನಾನು ಅಂಗೀಕರಿಸಬೇಕು. ಅದನ್ನು ನಾನು ಅಂಗೀಕರಿಸ್ತಾ ಹೋಗಬೇಕು. ನನ್ನ ಒಂದು ಪವಿತ್ರವಾದಂತಹ ಆತ್ಮವನ್ನು, ಆ ಆತ್ಮದ ಸಂಕಲ್ಪದೊಂದಿಗೆ ಡಿವೈನ್ ಆಗ್ತಕ್ಕಂಥದ್ದು. ಇವಾಗ ಸ್ನೇಹಿತರೆ, ನಾವು ಹುಟ್ಟಾಗಿಂದ ಗಂಡು ಆಗಬೇಕಿತ್ತು, ಹೆಣ್ಣಾಗಬೇಕಿತ್ತು, ಅಥವಾ ಯಾರೆಲ್ಲ ಏನೆಲ್ಲ ನಮ್ಮ ಬಗ್ಗೆ ಅಂತ ಅಂದ್ಕೊಂಡು ಬಂದಿರ್ತಾರೆ. ಮೊನ್ನೆವರೆಗೂ ಇವತ್ತಿನವರೆಗೂ ಕೂಡ ಬೇಜಾರಿರುತ್ತೆ. ಎಷ್ಟೆಷ್ಟೋ ಜನ ಬೇಜಾರು ಮಾಡಿರ್ತಾರೆ. ಅವನ್ನೆಲ್ಲ ಯಾರೋ ಏನೋ ಮಾಡಿದ್ರು ಅಂತ ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ತಾ ಅದನ್ನು ಮಾಡೋದ್ರ ಬದಲು ನಮ್ಮ ಆತ್ಮದ ಜೊತೆ ಒಂದು ಸಂಕಲ್ಪವನ್ನು ಡಿವೈನ್ ಮಾಡ್ತಾ ಹೋಗಬೇಕು, ಅಂಗೀಕರಿಸಬೇಕು. ಸೊ ನಮ್ಮ ಆತ್ಮ ನಮ್ಮ ಮೊದಲೇ ರೂಲ್ಸ್ ಎಲ್ಲವನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿರುತ್ತೆ. ಅದ್ರ ಅನುಗುಣವಾಗೇ ನಮ್ಮ ಲೈಫ್ ನಡೀತಾ ಇರುತ್ತೆ. ನಮ್ಮ ಆ ಆತ್ಮ ಏನನ್ನ ನಮ್ಮ ಮೊದಲಿಂದನೇ ಅಂಗೀಕರಿಸ್ಕೊಂಡು ಬಂದಿರುತ್ತೋ ಅದೇ ರೀತಿ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದರ ವಿರುದ್ಧವಾಗಿ ಇರಲ್ಲ. ಯಾರೋ ಏನೋ ಮಾಡ್ತಿದ್ದಾರೆ ಅಂದಾಕ್ಷಣ ನಮ್ಮ ಲೈಫ್, ನಮ್ಮ ಆತ್ಮ ಏನಿದೆ ಅದ್ರ ಪ್ರಕಾರನೇ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಅನುಗುಣವಾಗಿ ಆ ಆತ್ಮದ ಜೊತೆ ನಿನಗೆ ಫಿಕ್ಸ್ ಆಗಿದೆಯಾ, ನಿನ್ನ ಲೈಫಲ್ಲಿ ಸೂಪರಾಗಿ ವಿನ್ನರಾಗೇ ಹೋಗ್ತೀಯಾ ಅನ್ನೋದನ್ನು ನಿನ್ನ ಆತ್ಮ ತೊಗೊಂಡು ಬಂದಿದೆ ಅಂದರೆ ಅದನ್ನು ನಾನು ಬೇರೆ ಕಡೆ ಒಲವನ್ನ ಕೊಡಬಾರ್ದು. ನನ್ನ ಆತ್ಮವಾಗಿ ಒಂದು ಒಳ್ಳೆ ಸಂದೇಶವನ್ನು ತಗೊಳ್ತಾ ಇದ್ದೀನಿ, ನಮ್ಮ ಆತ್ಮದ ಕಡೆ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾವು ಫಸ್ಟು ಮನಗಣಿಸ್ಬೇಕಾಗತ್ತೆ. ನೆಕ್ಸ್ಟು ಎರಡನೇದು, ನೀವು ಏನಾದರೂ ಒಂದು ಟೆಕ್ನಿಕ್ನ ಮಾಡಿ 2 ನಿಮಿಷ ಸೈಲೆನ್ಸ್, ನಿಮ್ಮ ಮೈಂಡ್ ಕಾಮ್ ಫೀಲ್ ಆಗಬೇಕು. ಸೈಲೆಂಟ್ ಆಗಿರಿ. ನಿಮಗೆ ಧ್ಯಾನ ಮಾಡೋಕ್ಕೆ ಬಂದರೆ 2 ನಿಮಿಷ ಅಥವಾ 5 ನಿಮಿಷ ಧ್ಯಾನ ಮಾಡ್ಬೋದು. ನನಗೆ ಧ್ಯಾನ ಮಾಡೋದಕ್ಕೆ ಬರಲ್ಲ, ಜಸ್ಟ್ ಹಾಗೆ ಸೈಲೆಂಟ್ ಆಗಿರ್ತೀನಿ, ಕಣ್ಣು ಮುಚ್ಕೊಂಡು ಸೈಲೆಂಟ್ ಆಗಿರಿ. ನೀವು ಕೇಳ್ಬೋದು, ಇದೇನು ಸಿಲ್ಲಿ ಥರ ಸೈಲೆಂಟ್ ಆಗಿರೋದ್ರಿಂದ, ಸೈಲೆಂಟ್ ಆಗಿದ್ದೀನಿ ಮ್ಯಾಮ್ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಬಟ್ ಎಷ್ಟೋ ಸೈಲೆನ್ಸಿಂದ ವಿಚಾರಧಾರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ತಾನೇ ವಿಚಾರಧಾರೆಗಳು ಕೆಲವೊಂದಷ್ಟು ಜನಕ್ಕೆ ಸುಮ್ಮನೆ ಇದ್ದರೂ ಕೂಡ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ. ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಪಾಡಿಗೆ ಬರ್ತಾ ಇರಲಿ. ಯಾರೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ. ನಾವು ಅಟ್ಲೀಸ್ಟ್ ಒಂದು 3 ನಿಮಿಷ ಅಥವಾ 5 ನಿಮಿಷ ಒಂದು ಸೈಲೆನ್ಸ್ ಅನ್ನೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಾವ ಸಮಯಕ್ಕೆ ನಾವು ಏನನ್ನ ಮಾತಾಡ್ಬೋದು ಅನ್ನೋದನ್ನು ಸಬ್ಕಾನ್ಷಿಯಸ್ ಮೈಂಡ್ ಡಿಸೈಡ್ ಮಾಡುತ್ತೆ. ಖಂಡಿತವಾಗಿಯೂ ಕೂಡ ದಯವಿಟ್ಟು ಒಂದು 2-3 ನಿಮಿಷ, ನಿಮ್ಗೆ ಧ್ಯಾನ ಮಾಡ್ಲಿಕ್ಕೆ ಬರಲ್ವಾ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಆದಷ್ಟು ಕಣ್ಣು ಮುಚ್ಕೊಂಡ್ರೆ ಬೆಟರ್ ದೆನ್. ನಿಮ್ಗೆ ಅಷ್ಟು ಆಗಲ್ಲ ಅಂದರೆ ದಯವಿಟ್ಟು ಒಂದು 5 ನಿಮಿಷ ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ಎಷ್ಟು ಬೆನಿಫಿಟ್ ಇದೆ ಅಂತ. ಒಂದು 5 ನಿಮಿಷ ಡೈಲಿ ಒಂದು ಸೈಲೆನ್ಸ್ ಆಗಿರಿ. ಎಷ್ಟೋ ಒಂದು ಕಷ್ಟಗಳಿಂದ ಅಥವಾ ಎಷ್ಟೋ ಒಂದು ಜಗಳಗಳಿಂದ ಪಾರಾಗಬಹುದು, ಮತ್ತು ಸಂಕಷ್ಟಗಳಿಗೆ ಎಷ್ಟೋ ಪರಿಹಾರಗಳನ್ನ ನಾವು ಕಂಡುಹಿಡ್ಕೊಳ್ಬಹುದು ಇದರಲ್ಲಿ. ನೆಕ್ಸ್ಟು 3ನೇ ಟೆಕ್ನಿಕ್ ಏನಂತಂದರೆ, ಮೈಂಡ್ಗೆ ಟ್ರೈನ್ ಅಪ್ ಮಾಡಿ. ಸ್ನೇಹಿತರೆ, ನಾವು ಯಾವುದೇ ಒಂದು ವಿಚಾರನ ನಾವು ಏನೇ ಒಂದು ತಗೊಳ್ಳಿ, ಅದನ್ನು ಮೈಂಡ್ಗೆ ಒಂದು ಟ್ರೈನ್ ಅಪ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯನೇ, ಆ ಕೆಲಸನೂ ಕೂಡ ಆಗಲ್ಲ. ನಮ್ಮ ಜೀವನದಲ್ಲಿ ನಮಗೆ ಸಾವಿರಾರು, ಒಬ್ಬ ಮನುಷ್ಯನ ಕೆಡುಕು ಮಾಡ್ತಕ್ಕಂಥದ್ದು, ಹಾನಿ ಮಾಡ್ತಕ್ಕಂಥದ್ದು ಈ ನೆಗೆಟಿವ್ ಥಾಟ್ಸ್ಗಳು. ನಮ್ಮ ದಿನದಲ್ಲಿ ಸಾವಿರಾರು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರ್ತವೆ. ಅದು ಯಾವುದೂ ಕೂಡ ನಿಜ ಅಲ್ಲ. ನಿಜ ಯಾವುದು, ಇವನ್ನೆಲ್ಲವನ್ನ ನನ್ನ ಲೈಫಲ್ಲಿ, ನನ್ನ ಇಡೀ ದಿನದಲ್ಲಿ ನೂರಾರು ನೆಗೆಟಿವ್ ಥಾಟ್ಸ್ಗಳು ಬಂದಿವೆ. ಅದು ಯಾವುದೂ ಕೂಡ ನಿಜ ಅಲ್ಲ. ನಾನು ಸಂಪೂರ್ಣ ಅತ್ಯುತ್ತಮ ವ್ಯಕ್ತಿ, ನಾನು ತುಂಬ ಆರೋಗ್ಯವಾಗಿದ್ದೇನೆ, ತುಂಬ ಸಂತೋಷವಾಗಿದ್ದೇನೆ, ಆ ಲೈಫನ್ನು ನಾನು ಅಟೆಂಪ್ಟ್ ಮಾಡ್ತಾ ಇದ್ದೇನೆ, ನನಗೆ ಯಾವುದೂ ಕೂಡ ನನಗೆ ಬರ್ತಾ ಇಲ್ಲ. ಇವಾಗ ಅಮ್ಮ ಮಕ್ಕಳು ಸ್ಕೂಲ್ ಹೋಗಬೇಕಾದ್ರೆ ಅಲ್ಲಿ ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತಾರೆ, ಅದನ್ನೆಲ್ಲ ತಲೆಗೆಡಿಸ್ಕೊಳ್ಬೇಡ, ನೀನು ಮಾಡೋ ಕೆಲಸದ ಮೇಲೆ ಗಮನ ಕೊಡು ಅಂತ ಹೇಗೆ ಹೇಳ್ತಾರೆ, ಹಾಗೆ ನಮ್ಮ ಆತ್ಮ, ನಮ್ಮ ದೇಹವನ್ನು ಕೂಡ ಒಂದು ಮಗು ಇದ್ದಾಗೆ ನಾವು ಅದಕ್ಕೆ ಒಂದು ಟ್ರೈನ್ ಅಪ್ ಮಾಡಬೇಕು. ಸೊ ಇದಕ್ಕೆ ನೀವು ಯಾವುದೇ ರೀತಿ ಒಂದು ಮಿರರ್ ಟೆಕ್ನಿಕ್ ಮಾಡಬಹುದು, ವಾಟರ್ ಟೆಕ್ನಿಕ್ನ ಮಾಡಬಹುದು, ಒಂದು
ಒಂದು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ನಿಮ್ಮ ಲೈಫಲ್ಲಿ ಒಂದು 30 ಸೆಕೆಂಡ್ ನಿಮಗೆ ನಿಮ್ಮ ಮೈಂಡಿಗೆ ಒಂದು ಟ್ರೈನ್ ಅಪ್ ಮಾಡಿ. ಸೊ ಮಿರರ್ ಮುಂದೆ ನಿಮ್ಮ ಬಗ್ಗೆ ನೀವು ಒಂದು ಹೇಳ್ಕೊಳ್ತಕ್ಕಂಥದ್ದು, ನಾನು ತುಂಬ ಖುಷಿಯಾಗಿದ್ದೀನಿ, ಐ ಆಮ್ ಹ್ಯಾಪಿ, ನಾನು ಆರೋಗ್ಯವಾಗಿದ್ದೇನೆ, ಇವತ್ತು ಯಾರೋ ನನ್ನನ್ನು ತುಂಬ ಖುಷಿಯಾಗಿ ಮಾತಾಡ್ಸಿದ್ರು, ಅಥವಾ ಇವತ್ತು ನಮ್ಮಮ್ಮ ನನ್ನನ್ನು ತುಂಬ ಚೆನ್ನಾಗಿ ತಿಂಡಿ ಮಾಡಿಕೊಟ್ರು. ಈ ರೀತಿ ವಾಟರ್ ಟೆಕ್ನಿಕ್ ಅಂತ ಅಂದರೆ ಒಂದೊಂದು ಡ್ರಾಪ್ ನೀರು ಕೂಡ ಅಷ್ಟು ಎನರ್ಜಿ ಇದೆ ಅಂತ ನಾನು ವಾಟರ್ ಟೆಕ್ನಿಕಲ್ಲೇ ಹೇಳಿದ್ದೀನಿ. ವಾಟರ್ ಟೆಕ್ನಿಕ್ನ ನನಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಈ ವೀಕಲ್ಲಿ ನಾನು ವಾಟರ್ ಟೆಕ್ನಿಕ್ನ ಮತ್ತೆ ಮಾಡ್ತೀನಿ. ಈ ನೀರಿಗೆ ನೀನು ತುಂಬ ಲಕ್ಕಿ, ನಾನು ಈ ನೀರು ಕುಡಿಯೋದ್ರಿಂದ ನನಗೆ ತುಂಬ ಎನರ್ಜಿ ಬರುತ್ತೆ, ಐ ಆಮ್ ಸಕ್ಸಸ್ಫುಲ್, ಇವತ್ತು ನಾನು ಹೋಗ್ತಕ್ಕಂತಹ ಒಂದು ಇಂಟರ್ವ್ಯೂನಲ್ಲಿ ನಾನು ಸಕ್ಸಸ್ ಆಗ್ತೀನಿ, ಇವತ್ತು ನನ್ನ ಬಿಸ್ನೆಸ್ ತುಂಬ ಲಾಭ ಆಗಿದೆ. ಈ ರೀತಿ ಏನೇ ನಿಮ್ಮ ಇಶ್ಯೂ ಏನಿದೆ ಅದನ್ನು ಈ ಎನರ್ಜಿ ನೀರಿಗೆ ಡ್ರಾಪ್ಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಡ್ರಿಂಕ್ ಇಟ್. ದಸ್ ಬೂಸ್ಟ್ ಎನರ್ಜಿ ವಾಟರ್. ಪ್ರತಿಯೊಂದು ಡ್ರಾಪ್ಗೂ ಕೂಡ ಅಷ್ಟು ಒಂದು ಎನರ್ಜಿ ಇರುತ್ತೆ. ಈ ರೀತಿ ಒಂದು 30 ಸೆಕೆಂಡ್ ನಿಮ್ಮ ಮೈಂಡಿಗೆ ಟ್ರೈನ್ ಅಪ್ ಮಾಡಿದಾಗ ನಿಮ್ಮ ಮೈಂಡ್ ಫೋಕಸ್ ಆಗುತ್ತೆ. ಅತ್ಯುತ್ತಮ ವ್ಯಕ್ತಿ, ನಾನು ಇಂಥ ವಿಚಾರಕ್ಕೆ ನಾನು ಫೋಕಸ್ ಮಾಡ್ತಾ ಇದ್ದೇನೆ, ಇಂಥದ್ದು ನನಗೆ ಖುಷಿ ಇದೆ ಅನ್ನೋದನ್ನು ನಾನು ಫಸ್ಟೇ ಹೇಳಿದೆ. ನಿಮ್ಮ ಪ್ಲ್ಯಾನ್ ಏನಿದೆ, ಲೈಫ್ ಪ್ಲ್ಯಾನ್ಗೆ ಅಡಿಕ್ಟ್ ಆದ್ರಿ, ನಿಮ್ಮ ಮೈಂಡ್ ಕಾಮ್ ಆಯಿತು. ಸೈಲೆನ್ಸಿಂದ ನಿಜವಾಗ್ಲೂ ತುಂಬ ಅಂತರಾಳ ವಿಷಯ ಇದೆ, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳೋಣ. ನೆಕ್ಸ್ಟ್ ದೆನ್ ನಿಮ್ಮ ಮೈಂಡಿಗೆ ಟ್ರೈನ್ ಅಪ್ ಮಾಡಿ. ನಿಮ್ಮ ಲೈಫಲ್ಲಿ ಏನಿಕ್ಕಿದೆ, ಯಾವುದು ಕೂಡ ಯಾರೋ ಒಬ್ಬ ಲಾರಿ ಅಥವಾ ಬಸ್ಸನ್ನು ಹೋಗ್ತಾ ಇದ್ದಾನೆ, ಅಯ್ಯೋ ನಾನು ಬಿದ್ದುಬಿಡ್ತೀನಿ, ನಾನು ಎದ್ಬಿಡ್ತೀನಿ. ಸೊ ಅವನು ಏನೋ ಒಂದು ಬಂದು ಗುದ್ದುಬಿಡ್ತು, ಅವ್ನು ಹಿಂಗೆ ಆಡಿ ಅದನ್ನು ಇದು ಮಾಡ್ತಾನೆ. ಅದು ಮೈಂಡು ಪ್ರೀ ಪ್ಲ್ಯಾನ್ ಇಲ್ದಾನೆ ಏನೂ ಕೂಡ, ಅದಕ್ಕೆ ಪ್ರೀ ಪ್ಲ್ಯಾನ್ ಅಂತಾರೆ. ಮೈಂಡ್ ಪ್ಲ್ಯಾನ್ ಇಲ್ದಾನೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೊ ಮೂರನೇದು, ನಿಮ್ಮ ಮೈಂಡಿಗೆ ಟ್ರೈನ್ ಅಪ್ ಮಾಡಿ. ಲೈಕ್ ನಾಲ್ಕನೇದು ತುಂಬ ವೆರಿ ಇಂಪಾರ್ಟೆಂಟ್, ಅದರಲ್ಲೂ ನನಗೆ ತುಂಬ ಇಷ್ಟವಾದಂತಹ ಟೆಕ್ನಿಕ್ ಇದು ಜರ್ನಲಿಂಗ್. ಸ್ನೇಹಿತರೆ, ನಮ್ಮ ಲೈಫಲ್ಲಿ ನಾವು ಒಂದು ಜರ್ನಲಿಂಗ್, ಒಂದು ಡೈರಿ ಅಥವಾ ಒಂದು ನೋಟ್ಬುಕ್, ಸಿಂಪಲ್ ಆಗಿ ನೋಡಿದ್ರೆ ಏನಪ್ಪ ಇದು ನೋಟ್ಬುಕ್ ಅನ್ನೋ ಥರ ಇರ್ಬೋದು, ಅದಕ್ಕೆ ನೀವು ಪೇಂಟಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಈಗ ತುಂಬ ಡೈರೀಸ್ ಬರ್ತಾ ಇರುತ್ತವೆ ಇಂಥ ಟೆಕ್ನಾಲಜಿ ಯುಗದಲ್ಲಿ. ಕಲರ್ಫುಲ್ ಆಗಿ ನೋಡಿದ್ರೆ ಏನೋ ಒಂಥರ ಅಟ್ರಾಕ್ಷನ್ ಆಗೋ ಥರ ಒಂದು ಡೈರಿನ ತಗೊಳ್ಳಿ. ಅದರಲ್ಲಿ ನಿಮಗೆ ಇಷ್ಟ ಆಗ್ತಕ್ಕಂತಹ ಒಂದು 3 ವಿಷಯಕ್ಕೆ ಥ್ಯಾಂಕ್ಫುಲ್ ಹೇಳಿ. ನನಗೆ ಇಂಥ ಒಂದು ಒಳ್ಳೆ ಕುಟುಂಬ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಅಥವಾ ಇವತ್ತು ಒಂದು ಕಾಲೇಜಲ್ಲಿ ಒಂದು ಒಳ್ಳೆ ಪ್ರೆಸೆಂಟೇಷನ್ನ ಕೊಟ್ಟೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮಮ್ಮ ಇವತ್ತು ತಿಂಡಿ ತುಂಬ ಚೆನ್ನಾಗಿ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ನ್ಯೂ ಫ್ರೆಂಡ್ ನನಗೆ ಪರಿಚಯ ಆದರು, ತುಂಬ ಥ್ಯಾಂಕ್ ಯು. ಈ ಥರ ಒಂದು ಪೇಜ್ಗಟ್ಟಲೆ ಬರಿಬೇಡಿ, ಸಿಂಪಲ್ ಆಗಿರಬೇಕು. ಇವಾಗ 3 ವರ್ಷದ ಮಗು ಹತ್ರ ಹೋಗ್ಬಿಟ್ಟು ಅರ್ಧ ಗಂಟೆ ಹೇಳಿದ್ರೆ ಆ ಮಗು ಏನು ಹೇಳಿದೆ ಹೇಳು ಅಂತ ಅಂದರೆ ಏನು ಹೇಳ್ದೋ ಗೊತ್ತಿಲ್ಲ ಅಂದ್ಬಿಟ್ಟು ಓಡ್ಬಿಡುತ್ತೆ. ಹಾಗೆ ನಿಮ್ಮ ಸುಪ್ತ ಮನಸ್ಸು ಕೂಡ ಒಂದು 3 ವರ್ಷದ ಮಗು ಇದ್ದ ಹಾಗೆ. ಅದಕ್ಕೆ ತುಂಬ ಸಿಂಪಲ್ಲಾಗಿ ಫಸ್ಟ್ ಸ್ಟಾರ್ಟಿಂಗು ನಿಜವಾಗ್ಲೂ ಇಟ್ ಇಸ್ ಅಮೇಝಿಂಗ್ ಹೀಲ್. ಇದು ನಿಜವಾಗ್ಲೂ ಕೂಡ ನನಗೆ ತುಂಬಾ ಇಷ್ಟ. ಫಸ್ಟು ಬರೀರಿ, ನಿಜವಾಗ್ಲೂ ಕೂಡ 3 ಬರೀರಿ, 1 ಪೇಜ್ ಬರೀತೀರಾ ಅಂತ ಅಂದ್ಕೊಡಿ ಅವತ್ತೊಂದು ದಿನ. ಇನ್ನು ಬರ್ತಾ ನಿಜವಾಗ್ಲೂ ಕೂಡ ಪೇಜ್ಗಟ್ಟಲೆ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಲಿಟರಿ ಐ ಹ್ಯಾವ್ ಲಾಂಗ್ ನೋಟ್ಬುಕ್, ನಿಜವಾಗ್ಲೂ ಕೂಡ ನಾನು ಯೂಸ್ ಮಾಡ್ತಕ್ಕಂಥದ್ದು ಅಷ್ಟು ಒಂದು ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಆ ಒಂದು ನನಗೆ ಥ್ಯಾಂಕ್ ಯು ಅನ್ನೋದು ಅಷ್ಟೊಂದು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ನಮ್ಮ ಲೈಫಲ್ಲಿ ಯಾವುದೇ ಒಂದು ನೆಗೆಟಿವ್ಸ್ ಅಲ್ಲ, ನಮ್ಗೆ ಏನು ಬೇಕೋ ಅದನ್ನು ಬ್ಲೆಸ್ ಮಾಡ್ತಾ ಇರತಕ್ಕಂಥದ್ದು, ಅದು ನಮ್ಮ ಅಷ್ಟು ಇನ್ಕ್ರೀಸ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ. ನೀವು ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಸೊ ಆ ಥ್ಯಾಂಕ್ ಯುನ ನಿಜವಾಗ್ಲೂ ನಿಮಗೆ ಇಷ್ಟೊಂದೆಲ್ಲ ಲೈಫಲ್ಲಿ ನನಗೆ ಥ್ಯಾಂಕ್ಸ್ ಇದೆಯಾ, ಇಷ್ಟೆಲ್ಲ ಒಂದು ಒಳ್ಳೇದು ಮಾಡಿದೆಯಾ ಅಂತ ಅನಿಸುತ್ತೆ. ಒಂದೊಮ್ಮೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಯಾಕಂದರೆ ತುಂಬ ಲಿಟರಲಿ ಎಷ್ಟೊಂದು ನಮಗೆ ಲೈಫು, ಭಗವಂತ, ನೇಚರ್, ನಮಗೆ ಫ್ಯಾಮಿಲಿ, ನಮ್ಮ ಆರೋಗ್ಯ, ನಾವು ಅಂದ್ಕೊಂಡಿರ್ತಕ್ಕಂಥದ್ದು, ಬಿಸ್ನೆಸ್, ಎಜುಕೇಷನ್ಸ್ ಎಲ್ಲ ಲಿಟರಲಿ ಎಷ್ಟೊಂದು ಲಾಂಗ್ ಇದೆ ಅಂತ ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಇದೊಂದು ಜಸ್ಟ್ ನೀವು ಒಂದು ಲೈಬ್ರರಿ ಅಥವಾ ಒಂದು ಡೈರಿ ಏನಾದರೂ ಒಂದು ತಗೊಂಡು ನಿಮ್ಮ ಲೈಫಿಗೆ ನಿಮಗೆ ಖುಷಿ ಆಗ್ತಕ್ಕಂಥದ್ದು ಏನಾದರೂ ಒಂದು 3 ವರ್ಡ್ಸ್ನ ಥ್ಯಾಂಕ್ಫುಲ್ ಹೇಳಿ. ಇದು 4ನೇದು. ನೆಕ್ಸ್ಟು 5ನೇದು, ನಾವು ಭಾರತ ದೇಶದಲ್ಲಿ ಹಿಂದುತ್ವವಾಗಿ ಹುಟ್ಟಿ ಖಂಡಿತವಾಗಿ ಕೂಡ ನಾವು ಮಂತ್ರವನ್ನು ಅಡಿಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ ಮಂತ್ರನಾಗಿರಬಹುದು, ಓಂ ನಮಃ ಶಿವ ಆಗಿರಬಹುದು, ನಿಮಗೆ ವಿಷ್ಣು ಸಹಸ್ರನಾಮ ಆಗಿರೋಗಿರ್ಬೋದು, ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಷ್ಟೊಂದು ಮತ್ತೆ ಒಂದು ಪ್ರೂವ್ ಮಾಡ್ತಾ ಹೋಗುತ್ತೆ. ನಮ್ಮ ನ್ಯೂರಲ್ನೆಸ್ಸು ಮೈಂಡ್ನಲ್ಲಿ ಅಷ್ಟೊಂದು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ನೀವು ಹೋಗ್ಬಿಟ್ಟು ಯಾವುದೇ ಒಂದು ಆ ಫ್ರೀಕ್ವೆನ್ಸಿಗೆ ಹೋಗಬೇಕಾಗುತ್ತೆ, ಮತ್ತಷ್ಟು ಫ್ರೀಕ್ವೆನ್ಸಿನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ನೀವು ಯಾವುದೋ ಒಂದು ರೇಡಿಯೋ ಸ್ಟುಡಿಯೋಗೆ ಹೋಗ್ಬಿಟ್ಟು ಮತ್ತೆ ಬೇರೆ
ಸ್ಟುಡಿಯೋ ಕೇಳಿದ್ರೆ ಅಲ್ಲಿ ಬರಲ್ಲ, ರೇಡಿಯೋ ಸ್ಟುಡಿಯೋಗೆ ಹೋಗಬೇಕಾಗುತ್ತೆ. ಸೊ ಆ ಒಂದು ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಆದಾಗೆ ಆ ಒಂದು ಇವಾಗ ನೀವೊಂದು ಲಕ್ಷ್ಮೀ ಸಹಸ್ರನಾಮವನ್ನು ಜಪಿಸ್ತಾ ಇದ್ರೆ ಆ ಒಂದು ಶಕ್ತಿ ನಮಗೆ ಅಡಿಟ್ ಆಗ್ತಾ ಹೋಗ್ತಾ ಇರುತ್ತೆ, ಆ ಒಂದು ಎಕ್ಸ್ಪೀನ್ ಆಗ್ತಾ ಹೋಗ್ತಾ ಇರುತ್ತೆ, ಮತ್ತು ಅಷ್ಟೊಂದು ಫ್ರೀಕ್ವೆನ್ಸಿ ಎನರ್ಜಿನ ತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಈ ಮಂತ್ರ ಪಠಣೆ ಮಾಡೋದ್ರಿಂದ ನಮ್ಮ ಮೈಂಡ್ ತುಂಬ ಕಾಮ್ ಆಗುತ್ತೆ, ಹಾಗೆ ತುಂಬ ಪಾಸಿಟಿವ್ನೆಸ್ ಬರುತ್ತೆ, ಮತ್ತು ತುಂಬ ನಮ್ಮ ದೈಹಿಕ ಆ್ಯಂಡ್ ಮಾನಸಿಕವಾಗಿ ಎನರ್ಜಿ ಬೂಸ್ಟ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಸಿಕ್ಸ್ತ್ ಟೆಕ್ನಿಕ್ ಏನು ಅಂತ ಅಂದರೆ, ನೀವು ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಬೇಕಾದ್ರೆ ಅಯ್ಯೋ ನನ್ನ ಕೈಲಿ ಇದು ಮಾಡೋಕ್ಕಾಗಲಿಲ್ವಲ್ಲ ಅಂತ ಗಿಲ್ಟ್ ಮಾಡೋದ್ರ ಬದಲು ಇದನ್ನು ಇನ್ನೂ ಅತ್ಯುತ್ತಮವಾಗಿ ಮಾಡಬಹುದಿತ್ತು. ಇವತ್ತು ನಾನು ಕಾಲೇಜಿನಲ್ಲಿ ಪ್ರೆಸೆಂಟೇಷನ್ನ ಸ್ವಲ್ಪ ಎಲ್ಲೋ ತಪ್ಪು ಮಾಡಿದೆ ಅನ್ನಿಸ್ತಿದೆ, ಅದನ್ನು ನಾನು ಅತ್ಯುನ್ನತವಾಗಿ ಇನ್ನೂ ಸ್ವಲ್ಪ ಅದನ್ನು ತಿದ್ಕೊಳ್ತೀನಿ, ಇನ್ನೂ ಕಂಟಿನ್ಯೂಟಿ ಬೆಟರ್ ದೆನ್ ಆಗಿ ಮಾಡ್ತೀನಿ. ಒಂದು ರಿಸರ್ಚ್ ಹೇಳುತ್ತೆ, ಸೊ ನೆಕ್ಸ್ಟು ಸಿಕ್ಸ್ತ್ ಪಾಯಿಂಟ್ ಏನಂತ ಅಂದರೆ, ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾವು ಯಾವುದೋ ಒಂದು ಇವತ್ತು ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ನಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡೋದಿರುತ್ತೆ, ಇವತ್ತು ನನ್ನ ಪ್ರೆಸೆಂಟೇಷನ್ನೇ ಚೆನ್ನಾಗಿ ಕೊಡಲಿಲ್ವಲ್ಲಪ್ಪ, ಈ ರೀತಿ ಆಗೋಯ್ತಲ್ಲ, ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಗಲಿಲ್ವಲ್ಲ, ಈ ರೀತಿ ಯೋಚನೆ ಮಾಡ್ಕೊಂಡು ಮಲಗೋದ್ರ ಬದಲು ಇವತ್ತು ನನ್ನ ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್ನ ಸ್ವಲ್ಪ ಎಲ್ಲೋ ಮಿಸ್ ಮಾಡಿದೆ ಅನ್ನಿಸ್ತಿದೆ, ಅದನ್ನು ಇನ್ನೂ ಸ್ವಲ್ಪ ಬೆಟರ್ ದೆನ್ ಆಗಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಆ ಬೆಟರ್ ದೆನ್ ನನಗೆ ಏನು ಅಂತ ಗೊತ್ತಾಗಿದೆ ಅದನ್ನು ನಾನು ತಿದ್ಕೊಂಡು ನೆಕ್ಸ್ಟ್ ವೇನಲ್ಲಿ ಮಾಡ್ತೀನಿ. ಅದಕ್ಕೆ ಕೆಲವೊಂದಷ್ಟು ರಿಸರ್ಚ್ಗಳು ಸೈಕಾಲಜಿ ಪ್ರಕಾರ ಹೇಳಿದ್ದಾವೆ. ಆಲ್ಮೋಸ್ಟ್ ನೀವು ಕೂಡ ಈವನ್ ಎಲ್ಲರೂ ಕೂಡ ನಾವು ಯಾವುದು ಖುಷಿ ಕೊಡ್ತಿದೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಯೋಚನೆ ಮಾಡೋದಕ್ಕಿಂತ ನಮಗೆ ಯಾವುದರಲ್ಲಿ ನಾವು ಕೆಟ್ಟದಾಯಿತು ಅನ್ನೋದನ್ನು ಯೋಚನೆ ಮಾಡೋದೇ ಆಬ್ವಿಯಸ್ಲಿ ಎಲ್ಲರೂ ಜಾಸ್ತಿ. ಅದನ್ನು ಯೋಚನೆ ಮಾಡೋದಕ್ಕಿಂತ ಮುಂಚೆ ಇವತ್ತು ನನ್ನ ಸೇಲ್ ಜಾಸ್ತಿ ಆಗಲಿಲ್ವಲ್ಲ, ಈ ರೀತಿ ನನ್ನ ಕಸ್ಟಮರ್ ಜೊತೆ ಇವತ್ತು ನಾನು ಏನೋ ಸ್ವಲ್ಪ ಮಿಸ್ ಮಾತಾಡಿದೆ ಅನಿಸುತ್ತೆ, ಅದನ್ನು ನಾನು ನೆಕ್ಸ್ಟ್ ತಿದ್ಕೊಳ್ತೀನಿ. ಸೊ ಇರಿದು ಆ ಕೆಲಸ ಆಗಲಿಲ್ಲ, ಇವತ್ತು ನಾನು ಇದನ್ನು ಅಷ್ಟು ಸಮಂಜಸವಾಗಿ ಕೆಲಸ ಮಾಡಲಿಲ್ಲ, ನೆಕ್ಸ್ಟು ಅದನ್ನು ಇನ್ನೂ ಬೆಟರ್ ದೆನ್ ಆಗಿ ನಾನು ಮಾಡ್ಕೊಳ್ಬಹುದು ಅನ್ನೋದು ಮೈಂಡಲ್ಲಿ ಥಾಟ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗಿಯೂ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನಿರುತ್ತೆ ಅನ್ನೋದನ್ನು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ ಮಲಗಿದ್ರೂ ಕೂಡ. ಸೊ ಇದು ನೈಟ್ ಪ್ರೋಗ್ರಾಮ್. ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟು, ನಮ್ಮ ಬಾಡಿಗೆ ನಾವು ಮಾತಾಡ್ತಕ್ಕಂಥದ್ದು, ನಮ್ಮ ಬಾಡಿನ ಇಷ್ಟಪಡ್ತಕ್ಕಂಥದ್ದು ಸೆಲ್ಫ್ ಲವ್. ನಾವು ಯಾರಾದ್ರೂ ಏನೋ ಒಂದು ಇಷ್ಟಪಟ್ಟು ಒಬ್ರು ಬಂದು ಐ ಲವ್ ಯು ಅಂತ ಹೇಳಿದ್ರೆ ನಮ್ಮ ಬಾಡಿ ಎಷ್ಟೋ ಚಾರ್ಜ್ ಅಪ್ ಆಗುತ್ತೆ ಅಲ್ವಾ. ಸೊ ಹಾಗೆ ಅಣುವಿನಲ್ಲೂ ಕೂಡ ನಮ್ಮ ಇಡೀ ಲೈಫ್ ರೋಲಲ್ಲಿ ಇರ್ತಕ್ಕಂಥದ್ದು ನಮ್ಮ ದೇಹವನ್ನು, ನಮ್ಮ ಲವ್ನ ನಾವೇ ಮಾಡಬೇಕು. ನೀವು ಸ್ನಾನ ಮಾಡಬೇಕಾದ್ರಾಗಿರ್ಬೋದು, ಅಥವಾ ನೀವು ಬೆಳಗ್ಗೆ ಎದ್ದಾಗ ಆಗಿರ್ಬೋದು, ಯಾವಾಗಾಗಿರ್ಬೋದು, ವಾಟ್ ಎವರ್, ನಿಮ್ಮ ದೇಹಕ್ಕೆ ಮಾತಾಡಿಸಿ ಐ ಲವ್ ಯು ಅಂತ ಹೇಳ್ಕೊಳ್ಳಿ. ಯಾಕಂದರೆ ಯಾರೋ ಒಬ್ಬರು ಬಂದು ಪ್ರೀತಿಸ್ತಾರೆ, ಅವರು ನಮ್ಮ ಹೃದಯಕ್ಕೆ ಚೂರಿ ಚುಚ್ಚಿ ನಮಗೆ ಮೋಸ ಮಾಡಿ ಹೋಗ್ತಾರೆ, ಯಪ್ಪ ಯಾರನ್ನು ಪ್ರೀತಿಸಲೇಬಾರ್ದಿತ್ತು ನಾನು ಅನ್ನೋ ಮಟ್ಟಕ್ಕೆ ಹೋದಾಗ, ಸೊ ನಿಮಗೆ ನೀವು ಪ್ರೀತಿಸ್ತಿದ್ದಾಗ ನಿಮಗೆ ಎರಡು ಮುಖ ಇರಲ್ಲ. ಯಾರೋ ಏನೋ ನಮ್ಮನ್ನು ಅಟ್ರಾಕ್ಷನ್ ಮಾಡ್ತಾರೆ, ನಮ್ಮಲ್ಲಿ ನಾವೇ ಒಂದು ಫೀಲ್ ನಾವಿಲ್ಲ ಅಂದರೆ, ನಮ್ಮಲ್ಲಿ ನಾವೇ ಇಷ್ಟಪಡ್ತಿಲ್ಲ ಅಂದರೆ ಬೇರೆಯವರ ವ್ಯಕ್ತಿ ಮೇಲೆ ನಾವು ಇನ್ನೂ ಕೀಳ್ಮಟ್ಟ ಆಗ್ತಾ ಹೋಗುತ್ತೀವಿ. ಹಾಗೆ ಐ ಲವ್ ಯು, ನಾನು ತುಂಬ ಚೆನ್ನಾಗಿದ್ದೀನಿ, ನಿಜವಾಗ್ಲೂ ನನ್ನ ಲೈಫ್ ತುಂಬಾ ಖುಷಿಯಾಗಿದೆ, ಈ ರೀತಿ ನಿಮ್ಮ ಬಾಡಿ ಜೊತೆ ಟಾಕ್ ಮಾಡಿ, ಮಾತಾಡಿ. ಸೆಲ್ಫ್ ಲವ್, ನಿಮ್ಮನ್ನು ಒಮ್ಮೆ ಹಗ್ ಮಾಡ್ಕೊಳ್ಳಿ, ನಿಮ್ಮನ್ನೊಮ್ಮೆ ನೀವೇ ಹಗ್ ಮಾಡ್ಕೊಳ್ಳಿ. ಅಯ್ಯೋ ಎಷ್ಟು ಮುದ್ದಾಗಿದೆಯಾ ಜಾಣ ಅಂತ ನಿಮಗೆ ನೀವೇ ಒಂದೊಮ್ಮೆ ಅಂದ್ಕೊಳ್ಳಿ. ಯಾಕೆ ನಮಗೊಂದಷ್ಟು ಎಲ್ಲವೂ ಕೂಡ ಒಂದು ರಿಕವರ್ ಆಗಲ್ಲ. ಯಾರೋ ಬಿಟ್ಟು ಹೋಗ್ತಾರೆ, ಯಾರೋ ಬರ್ತಾರೆ ಲೈಫಲ್ಲಿ, ಯಾರೋ ಒಂದಷ್ಟು ಮೆಮೊರಿಯನ್ನು ಕೊಟ್ಟು ಹೋಗ್ತಾರೆ ಲೈಫಲ್ಲಿ, ಯಾವ ನಂಬಿಕೆನೂ ಬೇಡಪ್ಪ ಅಂತ ಇದ್ದಾಗ ನಮ್ಮನ್ನು ನಾವು ಲವ್ ಮಾಡಿ, ನಮ್ಮನ್ನು ನಾವೇ ಪ್ರೀತಿಸಿ, ನಮ್ಮ ಜೊತೆ ನಾವೇ ಮಾತಾಡ್ತಾ ಇದ್ರೆ ಲೈಫಲ್ಲಿ ನಿಜವಾಗ್ಲೂ ಕೂಡ ಇಷ್ಟು 7 ಟೆಕ್ನಿಕ್ನ ನೀವು ಉಪಯೋಗಿಸೋದ್ರಿಂದ 100ಕ್ಕೆ 100ರಷ್ಟು ಲವ್, ಕೆರಿಯರ್, ಅಬೈಂಡಿಂಗ್, ಥಿಂಕಿಂಗ್ ಪ್ಯಾಟ್ರನ್ಸ್ ಎಲ್ಲವೂ ಕೂಡ ಲೈಫಲ್ಲಿ ಚೇಂಜ್ ಆಗಿ ನಿಮ್ಮದೇ ಆದಂತಹ ಹೊಸತನವನ್ನು ನೀವು ಕಂಡುಕೊಳ್ತೀರಿ. ಐ ಹೋಪ್ ಇಷ್ಟು ಟೆಕ್ನಿಕ್ನ ನೀವು ಫಾಲೋ ಮಾಡಲೇಬೇಕು, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥದ್ದೇ ಒಂದು ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.